ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿನ್ನೆ IPL ಮ್ಯಾಚ್ ಆಯಿತು. ಫೈನಲ್ ಮ್ಯಾಚು RCB ಗೆದ್ದಿದ್ದು ಆಯಿತು. RCB ಗೆದ್ದಿದ್ದಕ್ಕೆ ತುಂಬಾ ಖುಷಿಯಲ್ಲಿದ್ದಾರೆ ನಮ್ಮ ಕನ್ನಡಿಗರು. ಅಂದರೆ ದೇಶದಾದ್ಯಂತ ಎಲ್ಲರೂ RCB ಫ್ಯಾನ್ ಇದ್ದಾರೆ, ತುಂಬ RCB ಫ್ಯಾನ್ಸ್ ಇದ್ದಾರೆ. ಅದರಲ್ಲೂ ನಾವು ಕರ್ನಾಟಕದವರು RCB ಫ್ಯಾನ್ಸ್ ಇಲ್ಲದೆ ಇರೋಕ್ಕಾಗುತ್ತಾ ಹೇಳಿ, ನಾವಂತೂ ತುಂಬಾ ಖುಷಿ ಇದ್ವಿ. ನಿನ್ನೆ RCB ವರ್ಸಸ್ GT ಮ್ಯಾಚಲ್ಲಿ RCB ಗೆದ್ದಿದೆ, GT ಸೋತೋಗಿದೆ. ಬಟ್ GTನೂ ತುಂಬ ಚೆನ್ನಾಗಿ ಆಡಿತ್ತು. ಫಸ್ಟ್ ಬ್ಯಾಟಿಂಗು GTದು. RCBಯಲ್ಲಿ ತುಂಬ ಚೆನ್ನಾಗಿ ಆಡಿ RCB ಟೀಮಿನ ಪ್ಲೇಯರ್ಸು ನಮ್ಮ ಕರ್ನಾಟಕಕ್ಕೆ ಮತ್ತೊಮ್ಮೆ ಕಪ್ಪನ್ನು ತಂದುಕೊಟ್ಟಿದ್ದಾರೆ. ಅಂದರೆ ಸೆಕೆಂಡ್ ಟೈಮ್, ಲಾಸ್ಟ್ ಇಯರ್ ಸಿಕ್ಕಿತ್ತು, ಈ ಸರಿನೂ. ಅದನ್ನು ನಾನು ಹವ್ಯಕ ಭಾಷೆಯಲ್ಲಿ ಮಾತಾಡ್ತೀನಿ. ಇಬ್ಬರು ಮಾತಾಡೋದನ್ನು ನಾನು ಹವ್ಯಕ ಭಾಷೆಯಲ್ಲಿ RCB ಟೀಮು ಹೇಗೆ ಆಡ್ತು ಮತ್ತು ನಮಗೆ ಆಗಿರುವಂಥ ಖುಷಿ, ಇದನ್ನೆಲ್ಲ ನಾನು ಒಂದು ಹವ್ಯಕ ಭಾಷೆಯಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಎಂಥದ್ದು ರಾಮು ಕಡಿಗೋ, ನಿನ್ನೆ RCB ಭಾರಿ ಚಂದ ಆಟ ಆಡಿದ್ವಲ್ಲ ಮರೇನೆ. ಹಾಂ, ಹೌದಲ್ಲ ಪರಮಣ್ಣ, ಭಾರಿ ಚಲೋ ಆಟ ಆಡಿದ್ವ, ಭಾರಿ ಖುಷಿ ಆಯ್ತು ನೋಡು. ಆ್ಯಕ್ಚುಲಿ ಫಸ್ಟ್ ಹೆದರಿಕೆ ಆಗ್ತಾಯಿತ್ತು, ಎಲ್ಲಿ ಸೋತು ಹೋಗ್ತಾ ಅಂತ ನೋಡಿ. ಫಸ್ಟು ವೆಂಕಟೇಶ್ ಅಯ್ಯರ್ ಔಟ್ ಆಗ್ಬಿಟ್ನಲ್ಲ, ಒಂಥರ ಡುಕುಡಿಕ್ಕಿ ಶುರು ಆಯಿತು. ಆದರೆ GT ಅಂತ ಮಾಡಿದ್ದಂದರೆ GT ಚಲೋ ಆಡಿದ್ವ ರಾಶಿ. ಆದರೆ ಗಿಲ್ ಔಟ್ ಆಗೋದ್ನಲ್ಲ, ಶುಭ್ಮನ್ ಗಿಲ್ ಔಟ್ ಆದ್ಕೊಳ್ಳೋ ಸ್ವಲ್ಪ ನಮಗೆ ಸಮಾಧಾನ ಆಯ್ತು. ಯಾಕೆಂದರೆ ಮೊನ್ನೆ ಅವ ಸೆಮಿಫೈನಲಲ್ಲಿ ರಾಶಿ ಚಲೋ ಆಡಿದ್ನಲ್ಲ, ಹಾಗಾಗಿ ಇದರಲ್ಲಿ ಫೈನಲಲ್ಲಿ ಆಡಿದ್ನಿಲ್ಲ ಅವ, ಇದ್ದಿದ್ರಲ್ಲಿ ಸ್ವಲ್ಪ ಇದಾಯ್ತು. ರನ್ನು 155 ಹೊಡೆದಾದ್ರೂ ಮರೇನೆ ಚಲೋವ. ಆದರೆ ನಮ್ಮ RCB ಭಾರಿ ಚಲೋ ಆಟ ಆಡಿದ್ವಾ, ಭಾರಿ ಖುಷಿ ಆಯಿತು. ಇದ್ದಿದ್ರಲ್ಲಿ ವೆಂಕಟೇಶ್ ಅಯ್ಯರ್ ಔಟ್ ಆದರೂ ಕೊಹ್ಲಿ ಎಂತ ಮರೇನೆ, ಒಂದು ಶಾಟ್ ಹೊಡೆದ, 4-6 ಎಷ್ಟು ಹೊಡೆದ ಮರೇನೆ ಅವ. ಒಂಥರ ಅವನ ಹೆಗಲ ಮೇಲೆ ನಿನ್ನೆ ಅಷ್ಟು ತಗೊಂಡೋದ, ಇಡೀ ಮ್ಯಾಚೇ ಕೊಹ್ಲಿ ತಗೊಂಡೋದಲ್ದ, ಇಡೀ ಅವನು ಹೆಗಲ ಮೇಲೆ ನಿನ್ನೆ ಗೆಲ್ಲಿಸ್ದಂಗೆ ಒಂಥರ. ಬಾಕಿಯವು ಚಲೋ ಆಡ್ದ ಎಲ್ಲರೂ, ಆದರೆ ಸ್ವಲ್ಪ ಒಂದು ಆ್ಯಾವ್ರೇಜಲ್ಲಿ ಬಂದ. ಜಾಸ್ತಿ ಹೊತ್ತು ಆಟ ಆಡಿದ್ವಲ್ಲ, ಪಟ್ಟಿದಾರು ಪಡಿಕ್ಕಲ್ ಆಡಿದ್ರೂ ಸಹ ನಮ್ಮ ಕೊಹ್ಲಿ ಇದ್ದರೂ ನೋಡು ಒಂಥರ ಒಂದು ಧೈರ್ಯ. ಎಂತ ಹೇಳ್ತಾಳು, ಸಂಕಟ ಮೋಚನ ಹೇಳ್ದಂಗೆ ಅಲ್ದ. ಹೌದಾ, ಕೊಹ್ಲಿ ರಾಶಿ ಚಲೋ ಆಟ ಆಡ್ದ. ಅವ್ನು ಮಧ್ಯದಲ್ಲಿ ನೋಡು ಅಲ್ದ ಪರಮಣ್ಣ, ನಿಂಗೆ ಗೊತ್ತಿದ್ದ, ಮಧ್ಯದಲ್ಲಿ ಅವ್ನು ಒಂದ್ಸರಿ ಕಾಲೆಲ್ಲ ಪೆಟ್ಟಾಗಿ ಕುಂಟ ಹಾಕ್ಕೊಂಡು ಓಡಾಡಕದ, ರನ್ ತೆಗಿಕಿದ್ರೆ ಹೌದು ರಾಮು, ನಾನು ನೋಡಿದ್ದೆ ಮಾರೇನೆ. ಹೆಂಗಳು ಹೇಳಲು ಹೇಳ್ಕಿಂಜ, ಅಯ್ಯೋ ಕೊಹ್ಲಿಗೆ ಭಾರಿ ಪೆಟ್ಟಾಗುತ್ತಕ್ಕೂ ಇನ್ನು ಅಂತ ಕತೆ ನೋಡಿ. ಮಧ್ಯದಲ್ಲಿ ನಿಲ್ಲಿಸಿದ್ವಲ್ಲ ಒಂದು ಸ್ವಲ್ಪ ಸೆಕೆಂಡು. ಅವ್ನ ಕಾಲು ಎಂತ ಆತನಪ್ಪ, ಇನ್ನೇನು ಮ್ಯಾಚ್ ಆಡಲಾಗ್ತ ಹೇಳುವಂಥರ ಹೆದರಿಕೆನೂ ಆಗ್ತಾಯಿತ್ತು. ಆದರೆ ಅದೆಲ್ಲ ಅವ್ನು ಲೆಕ್ಕಕ್ಕೆ ಇಲ್ಲಾಗಿದೆ. ಚಲೋ ಆಡೋದನ್ನ ರಾಶಿ ಚಲೋ ಆಟ ಆಡಿದ್ವಪ್ಪ ನಿನ್ನೆ, ಭಾರಿ ಖುಷಿ ಆಯ್ತು. ಅಲ್ಲ, ಅಹಮದಾಬಾದಲ್ಲಿ ಎಂಥ ರಶ್ ಮರೇನೆದು. ಅಹಮದಾಬಾದ್ ಸ್ಟೇಡಿಯಮ್ಮು ತುಂಬಿ ತುಳುಕಿ ಒಂದು 60-70% ಜನ RCB ಫ್ಯಾನ್ಸೇ ಇದ್ವನ ಕಾಣಿಸ್ತು. ಎಲ್ಲಿ ನೋಡ್ರು RCB ಫ್ಯಾನ್ಸು. ಎಂಥ ಸಾಮಾನ್ಯ ಜನವನದು. ಅದೇ ಅಮ್ಮನೇ ತಂಗಿ ಒಲ್ಲೇ ಇರ್ತವಲ್ಲ, ಕೇಳಿದೆ ಹಂಗೆ ನಿಂಗೆ ಹೋಗ್ತಾನೆ ಹೇಳಿ. ಅಯ್ಯಯ್ಯೋ, ಹೋಪಲ್ಲೆಲ್ಲ ಸಾಧ್ಯನೇ ಇಲ್ಲ ಅಂತ. 20,000 15-20 ಸಾವಿರ ಟಿಕೆಟು, ಯಾರು ಹೋಗ್ತಾ, ಮನೆಯಲ್ಲೇ ಕುತ್ಕೊಂಡು ನೋಡ್ರತ್ತು ಅಂದ. ಮತ್ತೆ ಭಯಂಕರ ಶೆಕೆ ನಡ, ಸಿಕ್ಕಾಪಟ್ಟೆ ಶೆಕೆಡ ಅಂತ ಹೇಳಲಾಗ್ತಿಲ್ಲಡ. ಒಂದು ಹೆದರಿಕಿತ್ತು, ಇಲ್ಲಿ ಮಳೆಗಿಳೆ ಬಂದ್ಬಿಡ್ತಾವೆ ನಾಳೆ. ಮನೆ ತಂಗೆ ಹೇಳ್ತಾಯಿತ್ತು, ಮಳೆ ಏನಾದ್ರು ಬಂದುಬಿಟ್ರೆ ಕಷ್ಟ, ಮಳೆ ಒಂದು ಬರ್ದೈದ್ರೆ ಸಾಕು ಅಂತ. ಯಾಕೆಂದರೆ ಅಹಮದಾಬಾದಲ್ಲಿ ಮಳೆ ಹಾಗೆಲ್ಲ ಬರ್ತಿಲ್ಲ. ಈ ನಮ್ಮ ಕರ್ನಾಟಕದಲ್ಲಿ ಇಟ್ಟರೆ ನೋಡು, ಬೆಂಗಳೂರಲ್ಲಿ ಇಟ್ಟರೆ ಗ್ಯಾರಂಟಿ ಮಳೆನೇ ಆಗ್ತಿತ್ತು. ಅದಕ್ಕೆ ಅಲ್ಲಿ ಇಟ್ಟಿದ್ದಕ್ಕೆ ಅಹಮದಾಬಾದಲ್ಲಿ ಮಳೆ ಒಂದು ಅಜ್ಜಿಲ್ಲ. ಆದರೂ ಮಜಾ ಅಂದರೆ ಹಿಂದಿನ ರಾತ್ರಿ ಮ್ಯಾಚ್ ಹಿಂದಿನ ದಿನ ಅಂದರೆ ಮೊನ್ನೆ ರಾತ್ರಿ, ಶನಿವಾರ ರಾತ್ರಿ ಸ್ವಲ್ಪ ಮಳೆ ಅಜಡ, ಸ್ವಲ್ಪ 4 ಹನಿ ಮಳೆ ಅಜಡ, ಜೋರಾಗಿ ಬಂಜಿಲ್ಲಿಡ. ಇದ್ದಿದ್ರಲ್ಲಿ ಅಷ್ಟರಲ್ಲೇ ಹೋತು ಮೋಡ. ನಿನ್ನೆಲ್ಲ ಮೋಡ ಇದ್ದು ಅವಳು ಹೇಳಿದ್ದು ಫೋನಲ್ಲಿ, ಸಿಕ್ಕಾಪಟ್ಟೆ ಮೋಡಾಜು, ಆದರೆ ಮಳೆ ಅಂತೂ ಬತ್ತಿಲ್ಲ ನಾಳೆ. ಮೋಡ ಆಗ್ತಾ ಇದ್ದೋಳು, ಹೆದರಿಕೆ ಹುಟ್ಟಿತ್ತು. ದೇವರೇ, ಮಳೆ ಬಂದು ಬರದೇ ಹೋದ್ರೆ ಸಾಕು, ಮ್ಯಾಚ್ ಮುಗಿದು ಒಂದು ತಾಸಾದ್ಮೇಲೆ ಮಳೆ ಬಂದರೂ ಅಡ್ಡಿಲ್ಲ. ಯಾಕಿತ್ತ ನಾನು ಹಾಗೆ ಹೇಳಿದ್ದಿ ಮರೇನ. ಹೌದಾ, ಮೋಡ ಆಗ್ಬಿಟ್ರೆ ಹೆದರಿಕೆನೂ ಇದ್ದಿತ್ತಲ್ಲ. ಹೌದು ಪರಮಣ್ಣ, ಸಿಕ್ಕಾಪಟ್ಟೆ ಚಲೋ ಆಡ್ದು. ಆದರೆ ಯಾವ ನಮ್ನಿ ಜನವೋ ಅದು ಎಂಥ ಒಳ್ಳೆ ಇರುವೆ ಎರ ಕಾಣಿಸ್ತು. ಆ ನಮ್ನಿ ಬರೀ ತಲೆನೇ ಕಾಣಿಸ್ತು, ಕೂಗೋದು ಒಂದು ಕೇಳಿಸ್ತು. ಒಂದು 4-6 ಹೋದ್ಕೂಳೆ ಭಾರಿ ಚಲೋ ಆಡ್ದಲ್ದ. ಅಂತೂ ನೋಡು, 2 ಸರಿ ನಮ್ಮ RCB ಮ್ಯಾಚು ಗೆದ್ಕೊಂಡು 2 ಸರಿ ನಮ್ಗೆ ಕಪ್ಪು ನಮ್ಮ ರಾಜ್ಯಕ್ಕೆ ಬಂತು, RCB ಬಂತು. ಎಲ್ಲರೂ ಎಷ್ಟೋ ವರ್ಷದಿಂದ ಕನಸಾಗಿತ್ತು. ಕಳೆದ ವರ್ಷ
ಗೆದ್ದ. 18 ವರ್ಷದ ನಂತರ ನೀನು ಹೋದ ವರ್ಷ ಒಂದು ಕಪ್ ತಂದ, ಮತ್ತು ಈ ವರ್ಷ ಅದನ್ನೇ ರಿಪೀಟ್ ಮಾಡ್ದೆ. ಆಗಲಿ ಭಾರಿ ಖುಷಿ ಆಯ್ತ. ರಾಶಿ ಚಲೋ ಆಟ ಆಡಿದ್ದ, ಎಲ್ಲರೂ ಎಲ್ಲ ಟೀಮ್ನವು ಚಲೋನೇ ಆಡಿದ್ದ. GT ಅವು ರಾಶಿ ಚಲೋ ಆಡಿದ್ದ. RCB ಅಂತೂ ಯಾರೂ ಚಲೋ ಆಡಿದ್ವಿಲ್ಲ ಹೇಳುವಂಗಿಲ್ಲ, ಎಲ್ಲರೂ ಬೆಸ್ಟ್ ಆಡಿದ್ವಪ್ಪ. ಭಾರಿ ಖುಷಿ ಆಯ್ತು. ಒಂದು ಲೆಕ್ಕದಲ್ಲಿ ಕೊಹ್ಲಿ ನಿತ್ತಾಡನಲ್ಲ ಅವ ಎಂತ ಹೆಂಗೆ ಗಾಡಿಗೂ ಲಾಸ್ಟಲ್ಲೂ ಹಾಗೆ ವಿನ್ನಿಂಗ್ ಶಾಟು ಸಹಿತ ಎಷ್ಟು ಚೆನ್ನಾಗಿ ಮಾಡಿ 6 ಹೊಡೆದೆ ಗೆಲ್ಸ್ಬಿಟ್ಟ ಅವ. ಭಾರಿ ಬೆಸ್ಟ್ ಆಡಿದ್ನ. ಆಗಲಿ ಎಲ್ಲರೂ ಚಲೋ ಆಡಿದ್ದ. ಲಾಸ್ಟ್ವರೆಗೂ ಹೆದರಿಕೆ ಇತ್ತು, ಆದರೂ ಎಷ್ಟು 10 ಬಾಲ್ ಇತ್ತು, ಅದನ್ನು ಲಾಸ್ಟ್ 10 ಬಾಲು 2 ರನ್ನಿಗೆ. ಎಂಥ ಅದೊಮ್ಮೆ ಎಕ್ಸೈಟ್ಮೆಂಟಲ್ಲಿ ಹೆಂಗತ್ತು ನೋಡಲೇ ಆಗ್ತಿತ್ತಿಲ್ಲ, ಎಂತ ಆಗ್ತು ಕಡೆಗೆ ಹೇಳಿ ಒಮ್ಮೆ ಎಲ್ಲ ಕನ್ಫ್ಯೂಷನ್ ಆಗ್ತಾಯಿತ್ತು, ಹೆದರಿಕೆ ಆಗ್ತಾಯಿತ್ತು, ಎಲ್ಲಿ ಹೆಂಗಾಗ್ತಪ್ಪ ಕಡೆ ನೋಡು 4-5 ರನ್ ಇದ್ದಾಗ 15 ಬಾಲ್ ಇತ್ತು ನೋಡು, ಆವಾಗ ಸ್ವಲ್ಪ ಸಮಾಧಾನ ಆಯ್ತು, ತೊಂದರೆ ಇಲ್ಲ. ಇನ್ನಂತೂ ಗೆದ್ದೇ ಗೆಲ್ತಾ, ನಮ್ಮ RCB ಗೆದ್ದೇ ಗೆಲ್ತಾ. ಇನ್ನೇನು ಯಾವ ಲೆಕ್ಕದಲ್ಲೂ ಸೋಲುವಂಗಿಲ್ಲ, ಚಾನ್ಸೇ ಇಲ್ಲ ಸೋಲಲ್ಲಿ ಹೇಳಿ ಒಂಥರ ಧೈರ್ಯನೂ ಬರ್ತಾಯಿತ್ತು. ಮಧ್ಯ ಒಂದು ಸ್ವಲ್ಪ ಹೆದರಿಕೆನೂ ಹುಟ್ಟಿತ್ತು, 1-2-3 ವಿಕೆಟ್ ಹೋತು ನೋಡು, ಆ ಒಂದು ಸ್ವಲ್ಪ ಡಕುಡುಕಿ ಶುರು ಆಗಿತ್ತು. ಆದರೂ ಗೆಲ್ತಾಳೋ ಕಾನ್ಫಿಡೆನ್ಸ್ ಇತ್ತು, ಗೆಲ್ಲೇಬೇಕು ಅವಳೆ ಅಂತ. ಬರೀ ಯಾರು ನೋಡಿದ್ರು RCB ಫ್ಯಾನ್ಸೇಪ್ಪ. ನಾವು RCB ನಾವೊಂದಲ್ಲ ಮರೇನೆ, ಪ್ರತಿಯೊಬ್ಬರು RCB ಫ್ಯಾನ್ಸೇ ಜಾಸ್ತಿ. ಯಾರು ನೋಡ್ರಿ ಇಷ್ಟೊಂದು ಹುಡ್ರಿಂದನೂ RCB ಹೇಳಿ ಕೂಗ್ತಾ ಒಂಥರ ಖುಷಿ ಆಯ್ತು. ಅಲ್ಲಿ ಹೋದ್ರೆ ಇನ್ನು ಹೆಂಗೆ ಆಯ್ಕೊಳ್ಳಿ, ಅಲ್ಲಿ ಅಂತ ಶೆಕೆ ಅಂದರೆ ಎಂತಡ ಅಂದರೆ ಅದು ಶೆಕೆನೂ. ಮತ್ತು ಅದಕ್ಕಿಂತ ಮನೇಲಿ ನೋಡು, TVಯಲ್ಲಿ ಆರಾಮ್ ನೋಡೋದು ಬೆಸ್ಟ್ ಕೂತ್ಕೊಂಡು. ಅದಕ್ಕೆ ಆನಂತೂ ನೋಡು TVಯಿಂದ ಮುಂದೆ ಆಡಿದ್ನಿಲ್ಲ ಕರೆ ಹೇಳಕ್ಕಿದ್ರೆ. ಚಾನೂ ಅಲ್ಲೇ ಬರ್ತು, ಊಟನೂ TV ಹತ್ತಿರ ಕೂತ್ಕೊಂಡು. ಯಾವಾಗ ಬ್ರೇಕ್ ಬಂತಲ್ಲಿ ಪಟನೆ 5 ನಿಮಿಷಕ್ಕೆ ಊಟ ಮಾಡ್ಕೆ ಬಂದ್ಬಿಟ್ಟು ಗಾಡಿ ಮತ್ತೆ ಶುರು ಅಪ್ಪದ್ರೊಳಗೆ ಬಂದುಬಿಡವಳು. ಅಷ್ಟು ಒಂದು ಗಳಿಗೆ ಅಚ್ಚಿಚ್ಚಿ ಹೊಂದಾಡಿದ್ನಿಲ್ಲ, ಅಚ್ಚಿಚ್ಚಿ ನೋಡಿದ್ನಲ್ಲ. ಎಲ್ಲ ಹುಡ್ರ ಹತ್ರ ಹೇಳ್ಬಿಟ್ಟಿದ್ದಿ, ಯಾರು ಮಾತಾಡಿ ಹೇಳಿ. ಎಲ್ಲ ಹುಡ್ರು ಅಷ್ಟೇ ಖುಷಿಯಲ್ಲಿ, ಅವಕ್ಕೂ ಮ್ಯಾಚಿನ ಹುಚ್ಚಲ್ಲಿ RCB ಹೇಳಿ ಅವು ಸಹಿತ ಒಂದು ಚೂರು ಗಲಾಟೆ ಮಾಡಿದೆ. ಎಲ್ಲರೂ ನೋಡಿದ್ಯಾ ನೋಡಿ ಅಮ್ಮನೇಲಿ ಯಾರ್ಯಾರು TV ಮುಂದಿಂದ ಎಲ್ಲ ಆಡಿದ್ವಿ ಹೇಳಿ. ಅಮ್ಮಲ್ಲೂ ಹಾಗೆ ಅಂತು. ಮತ್ತು ವರ್ಮಣ್ಣ ಅಮ್ಮನಲ್ಲೂ ಹಾಗೆ ಒಬ್ಬರು TV ಬಿಟ್ಟು ಮುಂದೆ ಹೋಜ್ವಲ್ಲ, TVಯಿಂದ ಗೊತ್ತಿದ್ದ ಒಂದೊಂದು ಸೀಟ್ ಹಿಡ್ಕೊಂಡು ಕೂತಿಗಿದ್ಯಾ. ಊಟಕ್ಕೆ ಕರೆದ ಕೂಡ ಪಟ ಬಂದ್ಯಾ, 5 ನಿಮಿಷಕ್ಕೆ ಊಟ ಮಾಡ್ಕೊಂಡು. ಹೆಂಗಸ್ರಿಗೂ ನೋಡೋ ಹುಚ್ಚ ಮರೇನೆ ಅಮ್ಮನೆಲ್ವ. ಎಲ್ಲರೂ ನೋಡಿದೆ, ಅಪ್ಪಯ್ಯ ಆಯಿ ಎಲ್ಲರೂ ಹೆಂಗೆ ಕೂತ್ಕೊಂಡು ಎಲ್ಲರೂ ನೋಡು RCB ಮ್ಯಾಚ್ ಇದ್ದೋಳಿ ಫೈನಲ್ಲು ನೋಡೋದ ಬಿಡಲ್ಲ ಗಾಡಿ. ಇನ್ನೊಂದು ಮಜಾ ಅಮ್ಮನೆಲ್ಲ ಬರ್ತಡೇ ಬೇರೆ ಹುಡ್ರದ್ದಿತ್ತು. ಕೇಕ್ ಒಂದಲ್ಲೇ ಹಿಂಗೆ ಕಟ್ ಮಾಡ್ಕೊಂಡು ತಿಂಜ. ಅದು ಯಾಕೆ ಕರೆಕ್ಟಾಗಿ ಕೇಕ್ ಕಟ್ ಮಾಡೋದಲ್ಲ, ಮೊದಲೇ ಕಟ್ ಮಾಡಿ ಮುಗಿಸ್ಬಿಡೋವಳಿ. ಒಂದು ಸಣ್ಣ ಪ್ರಮಾಣದಲ್ಲಿ ಕೇಕ್ ಕಟ್ ಮಾಡಿ ಒಂದು ಬರ್ತಡೇ ಪಾಪ ಹುಡುಗರದ್ದು ಇದ್ದೋಳಿ ಹಾಗೆ ಒಂದು 10 ನಿಮಿಷಕ್ಕೆ ಕೇಕ್ ಕಟ್ ಮಾಡಿದ್ದು. ಅದು ಮ್ಯಾಚ್ ಶುರುವಪ್ಪದ್ರೊಳಗೆ ಮಾಡಿ ಮುಗಿಸ್ಬಿಡೋವಳಿ. ಮ್ಯಾಚ್ ಶುರುವಾದ್ಮೇಲೆ ನೋಡು ಮತ್ತು ಆಡಿದ್ವಲ್ಲ ಎಲ್ಲರೂ. ಅಷ್ಟು ಭಕ್ತಿಯಿಂದ ನೋಡ್ತಾ ಇದ್ದಿದ್ವಾ. ಆಗಲಿ ನೋಡ್ತಾ ಕುತ್ಕೊಂಡು ಕಾಯ್ತಾ ಇದ್ದಿದ್ದಕ್ಕೆ ಭಾರಿ ಖುಷಿ ಆಯ್ತು. ಅದನ್ನು ಹೌದಾ RCB ಮ್ಯಾಚ್ ಗೆದ್ದಿದ್ದಕ್ಕೆ ನಮಗೊಂದು ಭಾರಿ ಥರ ಇದಾಯ್ತು, ಸಮಾಧಾನ ಆಯ್ತು. ಕಪ್ಪು ನಮ್ಮದೇ, ಈ ಸಲನೂ ಕಪ್ಪು ನಮ್ಮದೇ ಹೇಳಿ ಎಲ್ಲರೂ ಹೇಳ್ತಿದ್ದ, ಈ ಸಲ ಕಪ್ಪು ನಮ್ಮದೇ ಹೇಳಿ, ಈ ಸಲನೂ ಕಪ್ಪು ನಮ್ಮದೇ ಆಯ್ತು ನೋಡು. 2 ಸರಿ ನಮ್ಮ RCBಗೆ ಕಪ್ ಬಂತು. ಭಾರಿ ಖುಷಿ ಆಯ್ತು. ಭಾರಿ ನಮ್ಮಿ ರಾತ್ರಿ 11 ಗಂಟೆ ಮೇಲೆ ಅವೆಲ್ಲ ಅಲ್ಲೇ ಗೀಸೆಲ್ಲ ಹಾಕ್ಕೊಂಡು ಒಬ್ಬರು ಮೈ ಮೇಲೆ ಒಬ್ಬರು ಹಾಕಿದ್ದೆಲ್ಲ ನೋಡಿರಿ ಹೆಂಗೆ ಅನಿಸ್ತಿತ್ತು. ಅಲ್ಲಿ ಶೆಕೆಗೆ ಒಳ್ಳೆ ಐಸಲ್ಲಿ ಮಿನ್ಕೊಂಡಿದ್ವಿ ನಾವು. ಅಷ್ಟು ತಂಪತ್ತ ನಾವು ಕಾನಮ್ಮಿ ಹಾಕಿ ಐಸಲ್ಲಿ ಹಾಕಿದ್ಮೇಲೆ ಒಬ್ಬ ನೋಡಿದ್ಯಾ ನೀನು? ಹೌದು ಮರೇನೆ, ನಾನು ನೋಡಿದ್ದೀಯೋ ನಮ್ಮನಿ ಐಸೆಲ್ಲ ಹಾಕಿ ಆಟ ಆಡಿದ್ದಲ್ದ. ಹೌದು ಭಾರಿ ಖುಷಿ ಆಯ್ತು. ಅವಕ್ಕೂ ಮತ್ತು ಎಷ್ಟು ಖುಷಿ ಇರ್ತು ಅಲ್ದ. ಕಡೆ ಅವೆಲ್ಲ ಒಂದೇ ಬಿಡು, ಆರಾಮ ಆಟ ಎಂಜಾಯ್ ಮಾಡ್ತಾವೆ, ಪಾರ್ಟಿ ಮಾಡ್ಕಿತ್ತ. ನಮಗೆ ಇಲ್ಲಿ ನಮ್ದು RCB ಒಂದು ಇರ್ತಲ್ಲಿ ಭಾರಿ ಚಲೋ ಆಯ್ತು ಅಲ್ದ. ಖುಷಿ ಆಯ್ತ ಮರೇನೆ. ನಿದ್ರೆನೇ ಬರ್ತಿತ್ತಿಲ್ಲ ಎಷ್ಟೊತ್ತಾದ್ರು. ಬರೀ ತಲೆಯಲ್ಲಿ ಅದೇ ಇತ್ತು, ಆಡಿದ್ದು ಆ ಗಲಾಟೆ, ಆ ಜನರಿದ್ದು RCB ವಾಡ್ತಾ ಇದ್ದಿದ್ದು. ಒಂಥರ ಅದೇ ಕೂಗೋದು ಕೇಳೋದು. ರಾತ್ರಿ ಕಡೆ ಪಟಾಕಿಯೆಲ್ಲ ಮನೆ ಕೂಸಿದ್ದು ಹೇಳ್ತಲ್ಲ, ಪಟಾಕಿಯೆಲ್ಲ ಅವ್ರ ಮನೆ ಹೊಡೆಯೋದು ಕೇಳಿದ್ದಾಡ. ಸಿಕ್ಕಾಪಟ್ಟೆ ಪಟಾಕಿ ಸಹಿತ ಹೊಡೆಯೋದು ಕೇಳಿದ್ದು ಹೇಳ್ತಾಯಿತ್ತು. ಭಯಂಕರ ಅಲ್ಲೆಲ್ಲ ಕೇಳ್ತಾಡ. ಅವ್ರ ಮನೆ ರಾಶಿ ದೂರ ಇಲ್ಲಡ, ಅಲ್ಲಿಂದ 15 ಕಿಲೋಮೀಟ್ರಡ ಕೇಳ್ತು ಹೇಳ್ತಾಯಿತ್ತು. ಅಷ್ಟು ಅದೇ ಅವನವನು ರಾತ್ರಿ ಇಡೀ ನಿದ್ರೆ ಬರದೇ ಇದ್ದಂಗೆ ಬರ್ತಿತ್ತಿಲ್ಲ. ಸುಮಾರು 1-2 ತಾಸು ಆಜು ನಿದ್ರೆ ಬಪ್ಪಲು. 1 ಗಂಟೆವರೆಗೂ ನಿದ್ರೆ ಸಹಿತ ಬಂಜಿಲ್ಲ. ಸುಮಾರು ಮನ್ಗಲೆ 12 ಗಂಟೆ ಆಜು. ಭಾರಿ ನಮ್ಮನಿ ಇನ್ನೂ ಕಣ್ಮುಂದು ಕಟ್ಟುತ್ತೋಳಿ. ಹೌದಾ ಭಾರಿ ಖುಷಿ ಆಯ್ತು. ಹೆಂಗೋ ಹಂಗೆ ಅದೇ RCB ಗೆಲ್ತಾನ ಇಷ್ಟು ದಿವಸ IPL
ಫೈನಲ್ RCB ಹೋಜೋಳಾಗಿತ್ತು. ಗೆದ್ದು ಬಂದಮೇಲೆ ಮತ್ತು ಒಂಥರ ಖುಷಿ ಆಯ್ತು. ಇವತ್ತಿಂದ ಇನ್ನು ಮುಗುತ್ತಲ್ಲ, ಇನ್ನು RCB ಮ್ಯಾಚು ಇಲ್ಲ, ಯಾವ ಮ್ಯಾಚು ಇಲ್ಲ, IPL ಮುಗುತ್ತು ಇವತ್ತಿಗೆ. ಇನ್ನು ಹಿಂಗೆ ಖಾಲಿ ಇಪ್ಪದೇ ಎಂತ ಮಾಡೋದು ಗೊತ್ತು. ಇನ್ನು ಅಷ್ಟೇ ಹುಡ್ರಿಗೂ ಬೇಜಾರು. ಆದರೆ ಹುಡ್ರಿಗೆ ಶಾಲೆ ಎಲ್ಲ ಶುರುವಾಯ್ತು. ಇನ್ನು ನಾವು TV ಎಲ್ಲ ಮುಂದೆ ಕೂತ್ಕೊಂಬುದು ಅಷ್ಟೆಲ್ಲ ಇರ್ತಿಲ್ಲ, ಓದ್ಕೊಂಬಿರ್ತು. ಮತ್ತೆಲ್ಲ ಎಂತ ಮಾಡ್ತೇವೆ, ಮತ್ತು ಮನೆಯಲ್ಲೆಲ್ಲ ಎಂತ ಮಾಡ್ತೀವೋ ಎಲ್ಲ ಚಲೋ ಇದ್ದ. ಅದೇ ಒಂದು ರೌಂಡ್ ನಿಮ್ಮ ಮನೆ ಬದಿಗೆ ಹೋಗಿ ಬಪ್ಪನಾಳು ಬಂದು ಒಂದು ಸರಿ RCB ಮ್ಯಾಚಿನ ಬಗ್ಗೆ ಎಲ್ಲ ಒಂದಷ್ಟು ಮಾತಾಡ್ಕೊಂಡು ನಿಂಗಳು ನೋಡಿಕ್ಕೋ, ಹಂಗೂ ಗೊತ್ತಿದ್ದು ನೀನು ದೊಡ್ಡ ಫ್ಯಾನ್ ಇದ್ದೇಳಿ ಯಾಕೆಂಡು ಬಂದು ಸರಿ ಹಂಗಿದ್ರೆ ಹೋಗ್ತೀಯ ಅನ್ನುವ ಕೆಲಸ ಇದ್ದ ಮಾರೇನೆ. ಹಾಂ ಆಯಿತು. ಇದಾಗಿತ್ತು ನಮ್ಮ ಒಂದು ಹವ್ಯಕ ಭಾಷೆಯಲ್ಲಿ ಒಂದು ಅಣ್ಣ ತಮ್ಮಂದಿರು ಅಂತಲೇ ಹೇಳ್ಬೋದು RCB ಮ್ಯಾಚಿನ ಬಗ್ಗೆ ಮಾತಾಡ್ತಾ ಇದ್ದಿದ್ದು. RCB ಫ್ಯಾನ್ಸ್ ಅಂದರೆ ಹೀಗೆ ಅಲ್ವಾ, ಎಲ್ಲರೂ ಒಂಥರ ಎಕ್ಸೈಟ್ಮೆಂಟಲ್ಲಿ. ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ ನಾನು ಹವ್ಯಕ ಭಾಷೆಯಲ್ಲಿ RCB ಮ್ಯಾಚಿನ ಬಗ್ಗೆ ಮಾತಾಡಿದ್ದು, ಅಂದರೆ IPL ಮ್ಯಾಚಿನ ಬಗ್ಗೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಓಕೆ, ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಕೊಡಿ. ಆಮೇಲೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.